ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಪ್ರಶಾಂತ್ ಕಿಶೋರ್ ಭಾರತದ ಚುನಾವಣಾ ರಾಜಕಾರಣದಲ್ಲಿ ಕಳೆದ ಒಂದು ದಶಕದಿಂದ ನಿರಂತರವಾಗಿ ಕೇಳಿ ಬರ್ತಾ ಇದ್ದ ಹೆಸರು. ಪ್ರಧಾನಿ ಮೋದಿ, ಜಗನ್ಮೋಹನ್ ರೆಡ್ಡಿ, ಮಮತಾ ಬ್ಯಾನರ್ಜಿ ಸೇರಿದಂತೆ ಹಲವು ಘಟಾನುಘಟಿ ನಾಯಕರ ಗೆಲುವಿಗೆ ತೆರೆಯ ಹಿಂದಿದ್ದುಕೊಂಡು ಮಾಸ್ಟರ್ ಪ್ಲಾನ್ ರೂಪಿಸಿದ ಚಾಣಾಕ್ಷ ಈ ಪ್ರಶಾಂತ್ ಕಿಶೋರ್ ಅಲಿಯಾಸ್ ಪಿಕೆ. ಆದ್ರೆ ಸ್ವತಃ ತಾನೇ ರಾಜಕೀಯಕ್ಕಿಳಿದಾಗ, ಪಕ್ಷ ಕಟ್ಟಿ ಕಣಕ್ಕಿಳಿದಾಗ ಮಾತ್ರ ಜನ ಇವರಿಗೆ ಸೊಪ್ಪು ಹಾಕಿರಲಿಲ್ಲ. ಆದ್ರೆ ಇದೀಗ ಆ ಎಲ್ಲ ಸೋಲುಗಳಿಗೆ ಸೇಡು ತೀರಿಸಿಕೊಳ್ಳುವಂತೆ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಕ್ಷ ಬಿಹಾರದಲ್ಲಿ ಭರ್ಜರಿ ಎಂಟ್ರಿ ಕೊಟ್ಟಿದೆ. ಅದು ಬೇರೆ ಎಲ್ಲೂ ಅಲ್ಲ, ಸಾಕ್ಷಾತ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಕ್ಷೇತ್ರದಲ್ಲಿ. ಕಮಲಪಾಳ್ಯದ ಭದ್ರಕೋಟೆಯಲ್ಲೇ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸೋ ಮೂಲಕ ಪ್ರಶಾಂತ್ ಕಿಶೋರ್ ದೆಹಲಿ ನಾಯಕರನ್ನ ಬೆಚ್ಚಿ ಬೀಳಿಸಿದ್ದಾರೆ. ಏನಿದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಸ್ಟೋರಿ? 30 ವರ್ಷಗಳ ಬಿಜೆಪಿ ಭದ್ರಕೋಟೆಯನ್ನ ಪ್ರಶಾಂತ್ ಕಿಶೋರ್ ಛಿದ್ರ ಮಾಡಿದ್ ಹೇಗೆ? ಕಾಯಸ್ಥ ಸಮುದಾಯದ ಜನ ಬಿಜೆಪಿಯನ್ನ ಕೈಬಿಟ್ಟಿದ್ಯಾಕೆ? ಮತ್ತು ಈ ಗೆಲುವು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಭಾರತದಲ್ಲಿ ಆರ್ಥಿಕವಾಗಿ ಬಿಹಾರಕ್ಕೆ ಇರೋ ಬೆಲೆ ಅಷ್ಟಕ್ಕಷ್ಟೇ. ಆದ್ರೆ ರಾಜಕಾರಣಕ್ಕೆ ಬಂದ್ರೆ ಕಥೆಯೇ ಬೇರೆ. ದೇಶದ ರಾಜಕಾರಣದಲ್ಲಿ ಬಿಹಾರ ಹಲವು ಬಾರಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಅದು ಜಯಪ್ರಕಾಶ್ ನಾರಾಯಣ್ ಅವರ ಸಂಪೂರ್ಣ ಕ್ರಾಂತಿ ಇರಬಹುದು, ಲಾಲು ಪ್ರಸಾದ್ ಯಾದವ್ ಅವರ ಮಂಡಲ್ ಕಮಿಷನ್ ಹೋರಾಟ ಇರಬಹುದು, ಅಥವಾ LK ಅಡ್ವಾಣಿಯವರ ರಥಯಾತ್ರೆಗೆ ಬ್ರೇಕ್ ಹಾಕಿದ್ದಿರಬಹುದು. ಕೇಂದ್ರದ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಬಿಹಾರದ ಪಾತ್ರ ದೊಡ್ಡದು. ಹಾಗಾಗಿ ಬಿಹಾರದಲ್ಲಿ ಏನೇ ರಾಜಕೀಯ ಬೆಳವಣಿಗೆ ನಡೆದರೂ ಇಡೀ ದೇಶದ ಗಮನ ಅತ್ತ ಹರಿಯುತ್ತೆ. ಇದೀಗ ಅದೇ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಬೃಹತ್ ರಾಜಕೀಯ ಸಂಚಲನ ಮೂಡಿಸಿದ್ದಾರೆ. ಬಾಂಕಿಪುರ ಬೈ ಎಲೆಕ್ಷನ್, ಜನ್ ಸುರಾಜ್ ಪಾರ್ಟಿಗೆ ಪ್ರಚಂಡ ಗೆಲುವು. ಸ್ನೇಹಿತರೆ, ಇತ್ತೀಚೆಗೆ 3 ರಾಜ್ಯಗಳ ವಿಧಾನಸಭೆಗೆ ಉಪಚುನಾವಣೆ ನಡೆದಿತ್ತು. ಗುಜರಾತ್ನ ಮಂಜಲ್ಪುರದಲ್ಲಿ ಬಿಜೆಪಿ ಗೆದ್ರೆ, ಮಧ್ಯಪ್ರದೇಶದ ದಾತಿಯಾವನ್ನ ಕಾಂಗ್ರೆಸ್ ಬುಟ್ಟಿಗೆ ಹಾಕಿಕೊಂಡಿದೆ. ಆದ್ರೆ ಇಡೀ ದೇಶದ ಗಮನ ಸೆಳೆದಿರೋದು ಮಾತ್ರ ಬಿಹಾರದ ಬಾಂಕಿಪುರ ಕ್ಷೇತ್ರ. ಇದು ಸಾಮಾನ್ಯ ಕ್ಷೇತ್ರ ಅಲ್ಲ, ಇದು ಹಾಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ತವರು ಕ್ಷೇತ್ರ. 1995ರಿಂದ ಅಂದ್ರೆ ಸುಮಾರು 30 ವರ್ಷಗಳಿಂದ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಸೋತಿದ್ದೇ ಇಲ್ಲ. ನಿತಿನ್ ನಬೀನ್ ಅವರು ರಾಜ್ಯಸಭೆಗೆ ಆಯ್ಕೆಯಾದ ಕಾರಣ ಈ ಕ್ಷೇತ್ರಕ್ಕೆ ಇತ್ತೀಚೆಗೆ ಉಪಚುನಾವಣೆ ನಡೆದಿತ್ತು. ಈ ಪ್ರತಿಷ್ಠಿತ ಕಣದಲ್ಲಿ ಅದೃಷ್ಟ ಪರೀಕ್ಷೆಗಳಿದ್ದ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಬಿಜೆಪಿ ಅಭ್ಯರ್ಥಿ ನೀರಜ್ ಕುಮಾರ್ ವಿರುದ್ಧ ಭರ್ಜರಿ ಜಯಬೇರಿ ಬಾರಿಸಿದ್ದಾರೆ. ಈ ಮೂಲಕ ಜನ್ ಸುರಾಜ್ ಪಕ್ಷ ತನ್ನ ಚೊಚ್ಚಲ ಗೆಲುವಿನ ರುಚಿ ನೋಡಿದೆ. ನವೆಂಬರ್ 2025ರ ವಿಧಾನಸಭಾ ಚುನಾವಣೆಯಲ್ಲಿ 238 ಕಡೆ ಸ್ಪರ್ಧಿಸಿ 1 ಸೀಟು ಗೆಲ್ಲಲಾಗದೆ ಮುಖಭಂಗ ಅನುಭವಿಸಿದ್ದ ಪ್ರಶಾಂತ್ ಕಿಶೋರ್ಗೆ ಈ ಗೆಲುವು ಆನೆ ಬಲ ತಂದುಕೊಟ್ಟಿದೆ. ಬಿಜೆಪಿಯ ಭದ್ರಕೋಟೆ ಛಿದ್ರವಾಗಿದ್ದ ಹೇಗೆ? ಕೈಕೊಟ್ರ ಕಾಯಸ್ಥರು. ಬಾಂಕಿಪುರ ಕ್ಷೇತ್ರ ಅಂದ್ರೆ ಅದು ಕಾಯಸ್ಥ ಸಮುದಾಯದ ಭದ್ರಕೋಟೆ. ಇಲ್ಲಿ 90% ಕಾಯಸ್ಥರು ದಶಕಗಳಿಂದ ಬಿಜೆಪಿಯ ಕಟ್ಟ ಬೆಂಬಲಿಗರು. ಕೇವಲ ಬೆಂಬಲಿಗರು ಮಾತ್ರ ಅಲ್ಲ, ಬಿಜೆಪಿಗೆ ಹಣವನ್ನೂ ನೀಡಿ ಹರಸ್ತಿದ್ದವರು. ಬಿಜೆಪಿ ಕೂಡ ನಿತಿನ್ ನಬೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಪಟ್ಟ ಕಟ್ಟಿ ಈ ಸಮುದಾಯವನ್ನ ಓಲೈಸುವ ಪ್ರಯತ್ನ ಮಾಡಿತ್ತು. ಆದ್ರೆ ಈ ಬಾರಿ ಲೆಕ್ಕಾಚಾರ ಸಂಪೂರ್ಣ ಉಲ್ಟಾ ಹೊಡೆದಿದೆ. ಇದಕ್ಕೆ ಪ್ರಮುಖ ಕಾರಣ ನೀಟ್ ಪರೀಕ್ಷೆಯ ವಿವಾದ ಹಾಗೂ ಪೇಪರ್ ಲೀಕ್ ಹಗರಣ. ಇದರಿಂದ ಬೇಸತ್ತಿದ್ದ ಕಾಯಸ್ಥ ಸಮುದಾಯದ ಯುವ ಮತದಾರರು ಹಾಗೂ ವಿದ್ಯಾರ್ಥಿಗಳು ಈ ಬಾರಿ ಬಿಜೆಪಿಗೆ ಪಾಠ ಕಲಿಸೋದಕ್ಕೆ ನಿರ್ಧರಿಸಿದ್ರು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಪ್ರಶಾಂತ್ ಕಿಶೋರ್ ಯುವಕರ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿರೋದು ಫಲಿತಾಂಶದಿಂದ ದೃಢವಾಗಿದೆ. ಇದರ ಜೊತೆಗೆ ಅಭ್ಯರ್ಥಿ ಬದಲಾವಣೆ ಗೊಂದಲ ಕೂಡ ಬಿಜೆಪಿಗೆ ಮುಳುವಾಗಿದೆ. ನಿತಿನ್ ನಬೀನ್ ಯಾರಿಗೂ ಗೊತ್ತಿಲ್ಲದ ನಾಯಕನಿಗೆ ಬಿಜೆಪಿ ಪಟ್ಟ ಕಟ್ಟಿದ್ಯಾಕೆ? ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. 45 ವರ್ಷದ ಯುವ ನಾಯಕ ನಿತಿನ್ ನಬೀನ್ ಅವರನ್ನ ದಿಢೀರನೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಸ್ವತಃ ದೆಹಲಿ ನಾಯಕರಿಗೆ ಅಚ್ಚರಿಯಾಗಿತ್ತು. RSS ಹಾಗೂ ನರೇಂದ್ರ ಮೋದಿ, ಅಮಿತ್ ಶಾ ನಡುವೆ ಹೊಸ ಅಧ್ಯಕ್ಷರ ನೇಮಕದ ವಿಚಾರವಾಗಿ ಸಾಕಷ್ಟು ಹಗ್ಗಜಗ್ಗಾಟ ನಡೆದಿತ್ತು. ಕೊನೆಗೆ ಹೈಕಮಾಂಡ್ ಮಾತಿಗೆ ಎದುರಾಡದ, ತಾವು ಹೇಳಿದಂತೆ ಕೇಳುವಂತ ಹಾಗೂ ದೆಹಲಿ ರಾಜಕಾರಣದ ಗಂಧಗಾಳಿ ಗೊತ್ತಿಲ್ಲದ ನಿತಿನ್ ನಬೀನ್ ಅವರನ್ನ ಮೋದಿ ಮತ್ತು ಅಮಿತ್ ಶಾ ಆಯ್ಕೆ ಮಾಡಿದ್ರು. ನಮಗೆ ನಮ್ಮ ಮಾತನ್ನ ಕೇಳುವ ಅಧ್ಯಕ್ಷ ಬೇಕೇ ಹೊರತು ನಮಗೆ ನಿರ್ದೇಶನ ಕೊಡೋರಲ್ಲ ಅನ್ನೋ ಸಂದೇಶವನ್ನ ಈ ಮೂಲಕ ರವಾನಿಸಿದ್ರು. ಆದರೆ ಈಗ ಸ್ವತಃ ಅದೇ ನೂತನ ಅಧ್ಯಕ್ಷರ ತವರು ಕ್ಷೇತ್ರದಲ್ಲೇ
ಪ್ರಶಾಂತ್ ಕಿಶೋರ್ ಬಿಜೆಪಿ ಅಭ್ಯರ್ಥಿಯನ್ನ ಮಣ್ಣು ಮುಕ್ಕಿಸಿರೋದು ಮೋದಿ, ಅಮಿತ್ ಶಾ ಹಾಗೂ ನಿತಿನ್ ನಬೀನ್ಗೆ ತೀವ್ರ ಮುಖಭಂಗ ತಂದಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಪ್ರಶಾಂತ್ ಕಿಶೋರ್ ಎಂಬ ರಾಜಕೀಯ ಚಾಣಕ್ಯ ಈಗ ಕೇವಲ ತಂತ್ರಗಾರನಾಗಿ ಉಳಿದಿಲ್ಲ, ನೇರ ಕಣಕ್ಕಿಳಿದು ಬಿಜೆಪಿಯಂತ ಬೃಹತ್ ಪಕ್ಷಕ್ಕೆ ಸವಾಲು ಹಾಕುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಪ್ರಶಾಂತ್ ಕಿಶೋರ್ ಅವರ ಈ ಗೆಲುವು ಮುಂದಿನ ದಿನಗಳಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ತರಲಿದೆಯಾ? ಕಾಯಸ್ಥ ಸಮುದಾಯ ಹಾಗೂ ಯುವಕರು ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತಾ ಇರೋದು ಆಡಳಿತ ಪಕ್ಷಕ್ಕೆ ಎಚ್ಚರಿಕೆಯ ಗಂಟೆಯ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ನ್ಯೂಸ್ ಹಾಗೂ ವಿಶ್ಲೇಷಣೆಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.